ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೊಸ ಪ್ರಾಜೆಕ್ಟ್ ಬಗ್ಗೆ ಏನಾಯ್ತು? ಮಾತೇ ಇಲ್ಲ. ಪ್ರೋಸೆಸ್ ನ ಫಾಲೋ ಅಪ್ ಮಾಡ್ತಿದ್ಯಾ? ಎಲ್ಲಿ ತನಕ ಬಂದಿದೆ? ಇನ್ನು ಎಷ್ಟು ದಿನ ಬೇಕು ಕಂಪ್ಲೀಟ್ ಆಗೋದಕ್ಕೆ? ಹಾ ವೇದಾಂತ್, ಫಾಲೋ ಅಪ್ ಮಾಡಿದ್ದೀನಿ. ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಬೇಕು ಅಂತ ಸಾರ್ಥಕಣ್ಣನ ಕೇಳಬೇಕು. ಯಾಕಂದ್ರೆ ನನಗಿಂತ ಜಾಸ್ತಿ ಗೊತ್ತಿರೋದು ಅವನಿಗೆ. ಎಲ್ಲ ಸಾರ್ಥಕ್ಕೆ ಮಾಡೋ ಹಾಗಿದ್ರೆ ನೀನೇನ್ ಮಾಡ್ತಿದ್ಯಾ? ನಾನು ಪರ್ಸನಲ್ ಆಗಿ ನೀನ್ ನೋಡ್ಕೊ ಅಂತ ಹೇಳಿದೆ ತಾನೆ. ಹೋಗು, ಮೊದಲು ಸಾರ್ಥಕಿಗೆ ಕರೆಕ್ಟ್ ಆಗಿ ಬ್ರೀಫ್ ಮಾಡು. ಹೇ ಪ್ರಜ್ವಲ್, ಕಮ್ ಇನ್. ಹೇ ಪ್ರಜ್ವಲ್, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಮೇಡಮ್. ಸರಿ ಬಚಾರ್, ನೀನ್ ಹೊರಡು. ಪ್ರಜ್ವಲ್, ಇಸ್ಕೂ. ಹೇಳಿ ಪ್ರಜ್ವಲ್, ಹೇಗೆ ನಡೀತಿದೆ ನಿಮ್ ಕೆಲಸ? ಅಮ್ಮನ ಬಗ್ಗೆ ಏನಾದ್ರು ಲೀಡ್ ಸಿಗ್ತಾ? ಇಲ್ಲ ಸರ್, ತುಂಬಾ ಕಷ್ಟ ಆಗ್ತಿದೆ. ಅಂದ್ರೆ ನಾನು ಈ ಚಿತ್ರ ತಗೊಂಡು ಬೇರೆ ಬೇರೆ ಡಿಟೆಕ್ಟಿವ್ ಏಜೆನ್ಸಿಗೆ ಕಳಿಸಿದ್ದೆ. ನನ್ನ ಸೋರ್ಸಸ್ ಮತ್ತೆ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ಗೂ ಇನ್ಫಾರ್ಮ್ ಮಾಡಿದ್ದೆ. ಇನ್ನೂ ಯಾರ ಹತ್ರನೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾದ್ರೆ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್? ಸರ್, ನೀವು ಏನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಐಡಿಯಾ ಸಜೆಸ್ಟ್ ಮಾಡ್ತೀನಿ. ನೋ ಪ್ರಾಬ್ಲಮ್, ಗೋ ಹೆಡ್. ಈ ತರ ಹುಡುಕ್ತಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಅನ್ಸುತ್ತೆ. ದೇವರಾಜಪ್ಪ ಬಿಡಿಸಿರೋ ನಿಮ್ ತಾಯಿ ಚಿತ್ರನ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಡೋಣ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಈ ತರ ಮಾಡಿದ್ರೆ ವಿಷಯ ಬೇಗ ರೀಚ್ ಆಗುತ್ತೆ. ನಿಮ್ ತಾಯಿನೂ ಬೇಗ ನೋಡ್ಬೋದಲ್ವಾ? ಅವರು ನನ್ನ ಮಕ್ಕಳು ನನ್ನ ಹುಡುಕ್ತಿದ್ದಾರೆ ಅಂತ ಬೇಗ ಬರ್ಬೋದಲ್ವಾ? ಪ್ರಜ್ವಲ್, ನನಗೆ ಕೆಲಸ ಮಾಡೋ ಹಾಗಿದ್ರೆ ಯಾವತ್ತೂ ಮಾಡ್ತಿದ್ದೆ. ಅಮ್ಮನ ಹುಡುಕಾಟ ಡಿಸ್ಕ್ರೀಟ್ ಆಗಿರ್ಬೇಕು ಅಂತ ನಿಮ್ಗೆ ಹೇಳ್ತಿರ್ಲಿಲ್ಲ. ಆಡ್ ಕೊಡೋದು ಇಟ್ಸ್ ನಾಟ್ ಅ ಸೇಫ್ ಐಡಿಯಾ ಪ್ರಜ್ವಲ್. ನಮ್ಮನ್ನ ಎಷ್ಟು ಜನ ಪ್ರೀತಿಸ್ತಾರೋ, ನಾವು ಬೇಕು ಅಂತ ಹೇಳ್ತಿರ್ತಾರೋ ಅಷ್ಟೇ ಜನ ನಮ್ಮನ್ನ ದ್ವೇಷಿಸೋರು ಇರ್ತಾರೆ. ನಮ್ಮ ಕೆಟ್ಟದಾಗ್ಲಿ ಅಂತ ಪ್ರತಿದಿನ ಬಯಸೋರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅಮ್ಮನ ಬಗ್ಗೆ ಪಬ್ಲಿಕ್ ಆಗಿ ಆಡ್ ಕೊಡೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಅಮ್ಮನ ಮೇಲಾಗ್ಲಿ ಅಥವಾ ನನ್ನ ತಮ್ಮಂದ್ರ ಮೇಲಾಗ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ಗಳು ಬಹಳ ಇದೆ. ಡೆಡ್ ಬಾಡಿನ ಎಷ್ಟು ದಿವಸ ಇಟ್ಕೊಂಡ್ರು ಅಷ್ಟೇ. ಹೋಗಿದ್ ಜೀವ ಮತ್ತೆ ವಾಪಸ್ ಬರಲ್ಲ. ಆದಷ್ಟು ಬೇಗ ಮಣ್ಣು ಮಾಡಬೇಕು, ಗೊತ್ತಾಯ್ತಾ? ನೀವು ಏನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಧ್ರುವನ್ನ ತುಂಬಾ ದಿವಸ ಜೀವಂತವಾಗಿ ಇಟ್ಕೊಳ್ಳೋದು ನಮ್ಗೆ ರಿಸ್ಕು. ಅದಕ್ಕೆ ಆದಷ್ಟು ಬೇಗ ಅವನ್ನ ಮುಗಿಸ್ಲೇಬೇಕು. ಜಾಸ್ತಿ ಅಂದ್ರೆ 1 ತಿಂಗಳಷ್ಟೇ. 1 ತಿಂಗಳ ಮೇಲೆ ಅವನು ಬದುಕಿರ್ಬಾರ್ದು. ಸರ್, ನೀವು ಹೇಳ್ದಾಗೆ ಆಗಲಿ. ಆದ್ರೂ ನೀವು ತುಂಬಾ ಆತರ ಪಡ್ತಿದ್ದೀರಾ ಅನ್ಸತ್ತೆ. ನಿನ್ನಿಂದ ಹೇಳ್ಸ್ಕೊಳ್ಳೋ ನೆಸೆಸಿಟಿ ನನ್ಗಿಲ್ಲ ಸುಹಾಸಿನಿ. ನಾನ್ ಏನೇ ಮಾಡಿದ್ರೂ ಪಕ್ಕಾ ಪ್ಲಾನ್ ಮಾಡಿ ಮಾಡ್ತೀನಿ. ನಿನ್ ತರ ಅರ್ಧಂಬರ್ಧ ಕೆಲಸ ಮಾಡಲ್ಲ. ಸುಮ್ನೆ ನಾನು ಹೇಳ್ದಷ್ಟು ಮಾಡು. ಸರಿ, ಹಾಗೆ ಹಾಗೆ ಇನ್ನೊಂದು ವಿಷಯ, ಧ್ರುವ ಸೆತ್ತದ 5 ತಿಂಗಳಿಗೆ ಆ ಮನೆಯಲ್ಲಿರೋ ಎಲ್ಲರ ಹೆಸರು ನಿನ್ ಬಾವ ಅಂದ್ರೆ ನಿನ್ನ ಅಕ್ಕನ್ ಗಂಡ ಜಡ್ಜ್ ಸೂರ್ಯನಾರಾಯಣ ನನ್ನಪ್ಪ ಅಮ್ಮನ್ನ ಜೈಲ್ಗೆ ಹಾಕ್ಸಿದ್ದ. ಅವನ್ ಮಾಡಿರೋ ಕೆಲ್ಸದಿಂದ ನನ್ನಪ್ಪ ಅಮ್ಮ 25 ವರ್ಷದಿಂದ ಜೈಲಲ್ಲಿ ಕೊಳಿತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಇನ್ನು 5 ತಿಂಗಳಲ್ಲಿ ಅವರಿಬ್ರು ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಅವರು ಆಚೆ ಬರ್ತಾ ಇದ್ದ ಹಾಗೆ ವೇದಾಂತ್, ವಿಕ್ರಾಂತ್, ಆದ್ಯ, ವೈದೇಹಿ ಎಲ್ರೂ ಹೆಣ ಅವ್ರ ಕಾಲ್ ಮೇಲೆ ಬೀಳಲೇಬೇಕು. ಅವ್ರ ಡೆಡ್ ಬಾಡಿ ಮೇಲೆನೆ ನನ್ನ ಅಪ್ಪ ಅಮ್ಮನ್ನ ವೆಲ್ಕಮ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರ್ಬೇಕು. ಆದ್ರೆ ಆ ವೇದಾಂತ್ ಸಾವು ನನ್ನ ಅಪ್ಪ ಅಮ್ಮನ್ನ ಕೈಯಿಂದಾನೇ ಆಗ್ಬೇಕು. ಆಗ್ಲೇ
ನನ್ನ ಅಪ್ಪ ಅಮ್ಮನಿಗೆ ಸಮಾಧಾನ ಆಗೋದು. ಆದ್ಯ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಏನಿಲ್ಲ ಅಮ್ಮ, ಚಾರ್ಜರ್ ತಗೊಂಡೋಗೋಣ ಅಂತ ಬಂದೆ. ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆಷ್ಟು ಬರ್ತಾ ಇದ್ದೀರಾ? ಅದು ಆದ್ಯ, AC ವರ್ಕ್ ಆಗ್ತಾ ಇಲ್ಲ, ಅದರಿಂದ ತುಂಬಾ ಸೆಕೆ ಅಂತ ಅನಿಸ್ತಿದೆ. ನೀನ್ ಚಾರ್ಜರ್ ಕೇಳ್ದೆ ಅಲ್ಲ, ಒಂದ್ ನಿಮಿಷ. ಥ್ಯಾಂಕ್ಸ್ ಅಮ್ಮ. ಆಚಾರಿ ಏನ್ ಮಾಡ್ತೀವಿ? ನೀನೇನ್ ಮಾಡ್ತಿದ್ಯಾ? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ಯಾ? ನನ್ಗೆ ಹೇಳ್ದೆ ಎಲ್ಲಿಗೆ ಹೋಗ್ತಿದ್ಯಾ? ಹೇಳಿದ್ನಲ್ಲ ಬಚಾರಿ, ಬಿಸ್ನೆಸ್ ಮೀಟಿಂಗ್ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲ ಕಣಯ್ಯ, ಮೀಟಿಂಗ್ ವಿಷಯವಾಗಿ ಹೋಗ್ತಿರೋದು ಅಂತ ನೀ ನೋಡಿದ್ರೆ ಕ್ಯಾಶುವಲ್ಸ್ ಪ್ಯಾಕ್ ಮಾಡ್ಕೊತಿದ್ಯಲ್ಲ. ತಲೆ ಇದ್ರೆ ಸಾಲು, ಅದ್ರೊಳಗಡೆ ಬುದ್ಧಿನೂ ಇರ್ಬೇಕು. ಈ ಕಡೆ ಬಾ, ನಾನು ಪ್ಯಾಕ್ ಮಾಡ್ಕೊಡ್ತೀನಿ. ಕ್ಯಾಶುವಲ್ ವೇಸ್ ಸಾಕು ಬಚಾರಿ, ಇದೆಲ್ಲ ಯಾವ್ದು ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ? ಅಮೂಲ್ಯ, what I was trying to say is, ನೀ ನಿಜವಾಗ್ಲೂ ಬಿಸ್ನೆಸ್ ಮೀಟಿಂಗ್ಗೋಸ್ಕರನೇ ಹೋಗ್ತಿರೋದಾ? ಕೋರ್ಸ್ ಅಮೂಲ್ಯ, ಬಿಸ್ನೆಸ್ ಮೀಟಿಂಗ್ಗೋಸ್ಕರನೇ ಹೋಗ್ತಿರೋದು. ಫಾರ್ಮಲ್ಸ್ ಬೇಡ, ಕ್ಯಾಶುವಲ್ಸ್ ನ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ನಂಗೆ ಗೊತ್ತಿಲ್ಲೇ ನೀನೇನೋ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ಈ ರೌಡಿ ಬೇಬಿಗೆ ನೀನೇನ್ ಮಾಡ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ ಅಂತ ತಿಳ್ಕೊಳ್ಳೋದೇನು ದೊಡ್ಡದಲ್ಲ. ನಾನು ಮುಂಚೆ ಇದೇ ಫೀಲ್ಡ್ ಅಲ್ಲಿ ಇದ್ದವಳೆ, ಕೆಲಸ ಬಿಟ್ಟಿರ್ಬೋದಷ್ಟೇ, ಆದ್ರೆ ನಾನು ಕೆಲಸ ಮಾಡ್ತಿಲ್ಲ. ಹೌದು, ಫ್ಲೈಟ್ ಎಷ್ಟೊತ್ತಿಗೆ? 11:30. ನಿಜವಾಗ್ಲೂ? ಯಾಕಂದ್ರೆ ಮನ ಅನುಮಾನ ಅಂತೇನಿಲ್ಲ, ಸುಮ್ಮನೆ ಕೇಳಿದೆ. ಮತ್ತೆ ನೀನ್ ಇಲ್ಲಿಂದ ಎಷ್ಟು ಗಂಟೆಗೆ ಹೊರಡ್ತಿದ್ಯಾ? ಅಮೂಲ್ಯ, ಯಾಕೆ ಪೊಲೀಸ್ ಬೇರೆ? ನನ್ನ ಕಣ್ಣಿಗೆ ಕಳ್ಳನ್ ತರ ಕಾಣ್ತಿದ್ದೀನ. ಸರ್, ಒಂದು ಪ್ರಾಬ್ಲಮ್ ಆಗಿದೆ. ಮಾಧುಪುರ ರೂಟ್ ಸರಿಲ್ವಂತೆ, ಅದನ್ನು ಕಾಮಗಾರಿ ನಡ್ತಿದ್ಯಂತೆ. ಸೊ ನಾವು ಅನಂತ್ ನಗರದ ಮೇಲೆ ಹೋಗ್ಬೇಕಾಗುತ್ತೆ ಸರ್. ಪ್ರಜ್ವಲ್, ನಾನು ಅಮೂಲ್ಯ ಮಾತಾಡ್ತಿರೋದು. ಇರಿ, ನಿಮ್ಮ ಬಾಸಿಗೆ ಕೊಟ್ಟೆ. ಪ್ರಜ್ವಲ್, ಹಾಯ್. ಯಾ ನೋಡಿದೆ. ಹಾ, 9:30 ಏರ್ಪೋರ್ಟ್ ಅಲ್ಲಿ ಇರ್ತೇನೆ. ವೆಬ್ ಚೆಕ್ ಇನ್ ಮಾಡ್ಬೋದಲ್ವಾ? 11:30 ಶಾರ್ಪ್ ಅಲ್ಲ? ಯಾ, ಓಕೆ. ಸರಿ ಬಜಾರಿ, ಹೋಗಿ ಬರ್ತೀನಿ. ಹುಷಾರು, ಜಾಸ್ತಿ ದಿನ ಇರಕ್ಕೆ ಹೋಗ್ಬೇಡ, ಬೇಗ ಬಂದ್ಬಿಡು. ನೀನ್ ಬಿಟ್ಟು ತುಂಬಾ ದಿನ ಇರ್ತೀನ? ನನಗೂ ಅಷ್ಟೇ, ನೀನು ಬಿಟ್ಟು ತುಂಬ ದಿನ ಇರೋದಕ್ಕಾಗಲ್ಲ. ಹುಷಾರಾಗಿ ಹೋಗಿ ಹುಷಾರಾಗ. ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಬಾರ್ದಂತೆ. ಅದ್ರ ಬದಲಾಗಿ ನೀವು ಹೋಗೋ ಕೆಲಸ ಒಳ್ಳೇದಾಗ್ಲಿ ಅಂತ ಹಾರೈಸ್ಬೇಕಂತೆ. ಒಂದ್ ನಿಮಿಷ ಬಂದೇ ಇರಿ. ಜನುಮದಿ ಪಾವನ ಆಶೀರ್ವಾದ ಮಾಡಿ. ಹೋಗೋ ಕೆಲಸ ಯಶಸ್ವಿಯಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು.
ಸರಿ, ಹೋಗಿ ಬರ್ತೀನಿ. ಅಗ್ರಜ, ಅಗ್ರಜ, ಎಲ್ಲೋ ಹೋಗ್ತಿರೋಗಿದೆ, ನನ್ಗೇನು ಹೇಳಿಲ್ಲ. ಏನ್ ವಿಷಯ? ಬಜಾರಿ, ಬಜಾರಿ, ಏನ್ ವೇದಾಂತ್ ವಾಪಸ್ ಬರ್ತಿದ್ಯಾ? ಏನಾದ್ರೂ ಮರ್ತಿದ್ಯಾ? ಇವತ್ತು ನಿಮ್ಮೆಲ್ಲರಿಗೂ ಒಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಏನಾಗ್ರಜ ಅದು? ಗೆಸ್ ಮಾಡೋಣ ನೋಡೋಣ. ಅಲ್ಲ ಅಗ್ರಜ, ಬಿಯರ್ ಬಾಟ್ಲನ್ನ ಕೈ ಕೊಟ್ಟು ಕುಡಿಬೇಡ ಅಂದ್ರೆ ಹೇಗೆ ಹೇಳು? ಆದಷ್ಟು ಬೇಗ ಹೇಳು, ನನ್ ಕೈಯಿಂದ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ. ಅಮ್ಮ ಇರೋ ಟೇಪ್ ಕಳೆದು ಹೋಗಿತ್ತಲ್ಲ, ಆ ಟೇಪಿನ ಇನ್ನೊಂದು ಕಾಪಿ ಸಿಕ್ಕಿದೆ. ಅಗ್ರಜ, ಅದಕ್ಕೆ ಅಗ್ರಜ ಹೇಳೋದು, ನೀನು ನಮ್ ಜೊತೆ ಯಾವಾಗ್ಲೂ ಇರ್ಬೇಕು ಅಂತ. ನೀನ್ ನಮ್ ಜೊತೆಗಿದ್ರೆ ಅಮ್ಮನೂ ಸಿಗ್ತಾರೆ, ಟೇಪು ಸಿಗುತ್ತೆ, ಮಿರಾಕಲ್ಸು ಅವಾಗ ಅವಾಗ ಆಗ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಅತ್ತೆ ಸಿಗೋದಕ್ಕೆ ಮುನ್ಸೂಚನೆ ಅನ್ಸ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ ರೋಡಿ ನದ್ನಿ, ನಮ್ಮಮ್ಮ ಸಿಗ್ತಾರೆ, ಆ ನಂಬಿಕೆ ನನಗಿದೆ. ಅಗ್ರಜ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನ್ ಮಾಡ್ತಿದ್ಯಾ ನೀನು? ಅಗ್ರಜ, ನನಗೆ ನಮ್ಮ ಅಮ್ಮನ್ ನೋಡಿದಷ್ಟೇ ಖುಷಿ ಆಗ್ತಿದೆ, ಅದಕ್ಕೆ ಸ್ವಲ್ಪ ಎಕ್ಸೈಟ್ ಆಗಿದೆ. ಹಾಗಾದ್ರೆ ನಮ್ಮ ಅತ್ತೆ ಬರೋದು ಕನ್ಫರ್ಮ್ ಅಲ್ವಾ? ಹೌದಾ ಮೋದಿ, ನನ್ನ ಅಮ್ಮನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ನಮ್ಮ ಹುಟ್ಟೂರಿಗೆ ಹೊರಟಿದೆ. ಅಂದ್ರೆ ಟೇಪ್ ಸಿಕ್ಕಿರೋದ್ರ ಬಗ್ಗೆ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಟೇಪ್ ನೋಡಿದ್ರೆ ಅಮ್ಮನ ಬಗ್ಗೆ ಏನಾದ್ರು ತಿಳ್ಕೊಳ್ಬೋದು ಅಂತ ಓಡ್ ಬಂದೆ. ಸರಿ, ನನ್ನ ಟೈಮ್ ಆಯ್ತು, ನಾನು ವಾಪಸ್ಸಿಗೆ ಹೊರಡ್ತೀನಿ. ಟೇಪ್ ಬಗ್ಗೆ ಮಿಸ್ ಮಾಡದೆ ಫಾಲೋ ಮಾಡಿ. ಅದಕ್ಕೆ ಹೇಳಿದ್ರು ನೋಡಿ ನದ್ನಿ, ಕಷ್ಟಪಟ್ರೆ ನಮ್ಮಮ್ಮ ಸಿಗ್ತಾರೆ ಅಂತ. ಹೌದು ಬಾವಾ. ಓಹೋ, ಹಾಗಾದ್ರೆ ನಾನು ಅನ್ಕೊಂಡಿದ್ದು ಸಿಂಪಲ್ ಡೇ ಇವತ್ತೇನಾ? ಇದೊಂಥರ ಸಿಂಪಲ್ ಆಗಿ ಒಂದು ಆಟೋ ಸ್ಟೋರಿ. ನಡಿ ಹೋಗೋಣ. ಅಲ್ಲ ಬಜಾರ್, ನಾನು ಆಟೋ ಓಡಿಸ್ಬೇಕು ಅಂತ ಸುಮ್ಮನೆ ಹೇಳಿದ್ದು, ನೀನ್ ನೋಡಿದ್ರೆ. ಹೌದು, ಮತ್ತೆ ನೀನ್ ಶಂಕರಣ್ಣನ ಅಭಿಮಾನಿ ಅಂತ ಗೊತ್ತಾದ್ಮೇಲೂ ಆಸೆ ಈಡೇರಿಸಲಿಲ್ಲ ಅಂತಂದ್ರೆ ತಪ್ಪಾಗತ್ತೆ. ತಪ್ಪಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಂಕರಣ್ಣಂಗ್ ಬೇಜಾರಾಗತ್ತೆ. ಥ್ಯಾಂಕ್ಸ್ ಬಜಾರ್, ನಾನು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿ. ಈ ರೌಡಿ ಬೇಬಿ ಅಂದ್ರೆ ಏನ್ ತಮಾಷೆನಾ? 10 ರಥನ ಸುತ್ತುಮ ಸಿಟಿನ. ಮತ್ತೇನ್ ಬಜಾರಿ? ಒಂದು ನಿಮಿಷ ರಯ್ಯ, ಡ್ರೈವರ್ ಸೀಟಲ್ಲಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಫಸ್ಟ್ ಯೂನಿಫಾರ್ಮ್ ಹಾಕೊಬೇಕು, ಆಮೇಲೆ ನಮಸ್ಕಾರ ಮಾಡ್ಕೋಬೇಕು, ಆಮೇಲೆ ಬಳ ಕುತ್ಕೋಬೇಕು. ಆಗ್ಲೇ ಗಾಡಿಗೂ ಗಾಡಿ ಓಡಿಸೋರ್ಗು ಒಂದು ರೇಂಜ್ ಬರೋದು, ನೋಡೋರ್ಗು ಒಂದು ಚೇಂಜ್ ಸಿಗೋದು. ಇರು, ತಗೋ. ಚೆನ್ನಾಗಿದೆ. ನನಗೆ ಭಯ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ. ಆದ್ರೆ ಈಗ ಇವರೆಲ್ಲ ನನ್ನ ಅಮ್ಮನ್ನ ಹುಡುಕ್ತೀನಿ, ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದಾಗಿಂದ ನನಗೆ ಭಯ ಆಗಕ್ ಶುರುವಾಗಿದೆ. ಎಲ್ಲಿ ನೀವು ಹೇಳ್ದಾಗೆ ಮಾಡ್ತಾರೇನೋ ಅಂತ ಅನ್ನಿಸ್ತಿದೆ. ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ, ನೀವ್ ಇಷ್ಟೊಂದು ದಡ್ಡಿ ಅಂತ ಗೊತ್ತಿರಲಿಲ್ಲ. ಎತ್ತಮ್ಮ ಕಣ್ಣೆದುರಿಗಿದ್ರು ಅವ್ರು ಹುಡ್ಕಕ್ಕಾಗಿಲ್ಲ, ಇನ್ನ ಊರೆಲ್ಲ ಹುಡುಕಿದ್ರೆ ಸಿಗ್ತಾರಾ? ಎಷ್ಟು ಹುಡುಕ್ತಾರೆ ಹುಡುಕ್ಲಿ ಬಿಡಿ. ನಿಮ್ಮಕ್ಕ ನಿಮ್ಮ ಮನೆ ಸೇಫ್ ಆಗಿದಾರ ತಾನೆ, ಅಂದ್ಮೇಲೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವೀಟ್ಸ್ನ ಮುಚ್ಚಿಡದೆ ತುಂಬಾ ದಿನ ಹಾಗೆ ಇಡಕ್ಕಾಗಲ್ಲ ತೇಜಸ್, ಯಾಕಂದ್ರೆ ಇರುವೆ ಮುತ್ಕೊಳ್ಳುತ್ತೆ.
ಈ ವಿಚಾರ ಕೂಡ ಹಾಗೇನೆ. ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಒಂದ್ ಕಡೆ ಮಕ್ಕಳು ಅಮ್ಮನ್ನ ಹುಡುಕ್ತೀವಿ ಅಂತ ಓಡಾಡ್ತಿದ್ದಾರೆ, ಇನ್ನೊಂದ್ ಕಡೆ ಆ ವೈದೇಹಿ ತಾನೇ ನಿಮ್ಮಮ್ಮ ಅಂತ ಹೇಳೋದಕ್ಕೆ ಕಾಯ್ಕೊಂಡಿದ್ದಾಳೆ. ನಾನು ಅವಳನ್ನ ಎವ್ರಿ ಸೆಕೆಂಡ್ ವಾಚ್ ಮಾಡಕ್ಕಾಗಲ್ಲ. ಇತ್ತೀಚೆಗೆ ಅವಳಿಗೆ ನನ್ನ ಮೇಲೆ ಭಯ ಕಡಿಮೆ ಆಗ್ತಿದೆ, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಆ ಪ್ರೀತಿನಲ್ಲಿ ಎಲ್ಲಿ ಸತ್ಯ ಹೇಳ್ಬಿಡ್ತಾಳೋ ಅನ್ನೋ ಟೆನ್ಷನ್ ಆಗ್ತಿದೆ ನನಗೆ. ಈ ಟೆನ್ಷನ್ ಅಲ್ಲಿ ದಿನ ಸಾಯಕ್ಕಾಗಲ್ಲ. ಅದಕ್ಕೆ ಅವಳನ್ನೇ ಸಾಯಿಸೋದು ಒಳ್ಳೇದು ಅಂತ ಅನ್ಸತ್ತೆ. ನಾನ್ಸೆನ್ಸ್. ಇದು ಮಾತಾಡಕ್ಕೆ ಇಲ್ಲಿವರೆಗೂ ಬಂದ್ಯಾ? ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೋಬೇಕು. ನೋಡಿ, ನಿಮ್ಮ ಅಕ್ಕನ ಸಾಯಿಸ್ಬೇಕು ಅಂದಿದ್ರೆ ನಮ್ಮ ಅಣ್ಣ ಇಷ್ಟು ವರ್ಷ ವೇಟ್ ಮಾಡ್ಬೇಕಾಗಿರ್ಲಿಲ್ಲ. ಯಾವಾಗ ಮುಗಿಸಿ ಮಣ್ಣು ಎಳೆದಿರೋರು. ಆದ್ರೆ ನಮ್ಮ ಅಪ್ಪ ಅಮ್ಮ ಜೈಲಿಂದ ಬರೋವರೆಗೂ ಅವ್ರು ಬದುಕಿರ್ಬೇಕು. ಯಾಕಂದ್ರೆ ಅವಳನ್ನ ಮತ್ತೆ ವೇದಾಂತ ಮುಗಿಸೋದು ಅವರೇ. ಅದಕ್ಕೆ ನಾವು ಮುಹೂರ್ತಾನು ಫಿಕ್ಸ್ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ ತಲೆಗೆ ಕೆಲಸ ಕೊಡಕ್ ಹೋಗ್ಬೇಡಿ, ಸುಮ್ಮನಿದ್ಬಿಡಿ. ಆದ್ರೆ ಇವ್ರುಗಳು ಅವಳನ್ನ ಹುಡುಕ್ತೀವಿ ಅಂತ ಹೋರಾಟ ಮಾಡ್ತಿದಾರಲ್ಲ, ಅದಕ್ಕೇನ್ ಹೇಳ್ತೀರಾ? ಎಂತ ಕಾಡಾದ್ರೂ ಅಲ್ಲಿ ಒಂದು ಕಾಲ್ದಾರಿ ಇದ್ದೇ ಇರುತ್ತೆ. ಅರ್ಥ ಆಯ್ತಂತ ಅನ್ಕೊಂತೀನಿ. ನೀವು ಹೇಳಿದ ಅರ್ಥ ಆಯ್ತಾ? ನೀವು ಕೂಡ ಗುಡ್ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಹೌದು, ನಾನು ಲೈಟ್ ಆನ್ ಮಾಡಿದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅಂದ್ರೆ ಕತ್ಲೋಗಿ ಬೆಳಕು ಕಾಣಿಸ್ದಂಗಾಯ್ತು. ಅಂದ್ರೆ ನಿನ್ನ ಕಣ್ ಕಾಣಿಸ್ತಿದ್ಯಾ? ಕತ್ಲಿಗೂ ಬೆಳಕಿಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಹೌದಾ? ಎಷ್ಟು ದಿನದಿಂದ ಕಾಣಿಸ್ತಿದೆ? ನನಗೂ ಈಗಲೇ ಕಣೆ ಗೊತ್ತಾಗ್ತಾ ಇರೋದು. ದೇವ್ರ ದೊಡ್ಡೋನಮ್ಮ, ಅವನಿಗೆ ನಮ್ ಕಷ್ಟ ಅರ್ಥ ಆಯ್ತು ಅನ್ಸತ್ತೆ. ಇವ್ರಿಗೆ ಈಗಲೇ ಕಣ್ ಕಾಣಿಸಕ್ ಶುರುವಾದ್ರೆ ನಾನು ಕುರುಡಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವರಿಗೆ ವಾಪಸ್ ಕಣ್ ಬರೋದಕ್ಕಿಂತ ಇವರು ಶಾಶ್ವತವಾಗಿ ಕಣ್ಣು ಮುಚ್ಚೋದೇ ಒಳ್ಳೇದು. ಆದ್ಯಾ, ವಿಕ್ಕಿ, ಆದ್ಯಾ, ವಿಕ್ಕಿ, ಎಲ್ಲರೂ ಎಲ್ಲಿದ್ದೀರಾ? ಬೇಗ ಬನ್ನಿ. ಅಜ್ಜಿ, ಏನಾಯ್ತು ಅಜ್ಜಿ? ಯಾಕೆ ಹಿಂಗ್ ಕಿರಿಸ್ತಾ ಇದ್ದೀರಾ? ಅಜ್ಜಿ, ಗಾಬರಿದ್ದೀರಾ? ಏನಾದ್ರು ಆಯ್ತಾ? ಕೆಕ್ಕಣಿಸ್ಬಿಡ್ತಾ? ನನಗೇನು ಆಗಿಲ್ಲ ಮಕ್ಕಳ. ನನಗೀಗೀಗ ಕಣ್ಣು ಕಾಣಿಸೋದಕ್ಕೆ ಶುರುವಾಗಿದೆ ಅನ್ನಿಸ್ತಿದೆ. ಕತ್ಲು ಬೆಳಕಿನ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ನನಗೇನು ಆಗಿಲ್ಲ ಮಕ್ಕಳ. ನನಗೀಗೀಗ ಕಣ್ಣು ಕಾಣಿಸೋದಕ್ಕೆ ಶುರುವಾಗಿದೆ ಅನ್ನಿಸ್ತಿದೆ. ಕತ್ಲು ಬೆಳಕಿನ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಇದನ್ನ ಹೇಳೋಣ ಅಂತಲೇ ನಿಮ್ಮನ್ನ ಕರೆದೆ. ಅಜ್ಜಿ, ನೀವು ನಿಜ ಹೇಳ್ತಿದ್ದೀರಾ ತಾನೆ? ನಿಜ ಕಣ ಮೊಮ್ಮಗನೇ. ಆದ್ಯ, ಅಜ್ಜಿಗೆ ಕಣ್ ಕಾಣಿಸೋಕ್ ಶುರುವಾಗಿದೆ. ಭಾವ, ಅಜ್ಜಿಗೆ ಕಣ್ ಕಾಣಿಸೋಕ್ ಶುರುವಾಗಿದೆ. ಅಜ್ಜಿ, ನಾನ್ ಕಾಣಿಸ್ತಾ ಇದ್ದೀನಾ? ಹೋಗಿರೋ ಕಣ್ ಬಂದ್ರೆ ಮನುಷ್ಯರೆಲ್ಲ ದೇವ್ರ ತರ ಕಾಣಿಸ್ತಾರಂತೆ. ಇವ್ರಿಗೂ ಹಾಗೆ ಆಗಿರ್ಬೇಕು. ಅದಕ್ಕೆ ಎಲ್ಲರನ್ನು ಕರೆದು ಕರೆದು ಹೇಳ್ತಿದ್ದಾರೆ. ದೇವ್ರ ದೊಡ್ಡೋನಮ್ಮ, ಸ್ವಲ್ಪ ಕಾಣಿಸ್ತಿದೆ ಅಂದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು. ಸಾರ್ಥಕ್, ಆರ್ತಿಗೆ ಹೇಳಿ ದೇವ್ರಿಗೆ ದೀಪ ಹಚ್ಚಕ್ಕೆ. ಡಾಕ್ಟರ್, ಸುಹಾಸಿನಿ, ಅದು ಅಮ್ಮನ್ಗೆ ಸ್ವಲ್ಪ ಬ್ಲರ್ ಬ್ಲರ್ ಆಗಿ ಕಣ್ ಕಾಣಿಸ್ತಿದ್ಯಂತೆ. ಇಲ್ಲ ಇಲ್ಲ,
ನೀವು ಹೇಳ್ದಾಗ ಏನು ನೋಟಿಸ್ ಮಾಡಕ್ಕಾಗ್ತಿಲ್ಲ. ಅದು ಕಣ್ಣಿನ ಮೇಲೆ ಬೆಳಕೇನಾದ್ರೂ ಬಿದ್ರೆ ಅವ್ರಿಗದು ಫೀಲ್ ಆಗ್ತಿದೆ. ನೀವೇನಾದ್ರೂ ಈಗ ಮನೆ ಕಡೆ ಬರ್ಬೋದಾ? ಥ್ಯಾಂಕ್ ಯು ಡಾಕ್ಟರ್. ಅಜ್ಜಿ ಹೇಳಿ ಅಜ್ಜಿ, ನನ್ ಕಾಣಿಸ್ತಾ ಇದೀನಾ? ನಾನು ಹಾಕೊಂಡಿರೋ ಸ್ಯಾರಿ ಕಲರ್ ಯಾವ್ದು ಹೇಳಿ? ಅಜ್ಜಿ ಅವಳು ಬಿಡಿ, ನಾನ್ ಕಾಣಿಸ್ತಿದ್ದೀನಾ? ನೀವ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ? ನೀವೆಲ್ಲ ಎಲ್ಲಿದ್ದೀರಾ? ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಸ್ಪಷ್ಟವಾಗಿ ಕಾಣುತ್ತೆ ಅಜ್ಜಿ. ಯು ಡೋಂಟ್ ವರಿ. ಅಗ್ರಜಂಗೆ ಹೇಳೋಣ. ಅಗ್ರಜಂಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾನೆ. ಅಗ್ರಜ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾನೆ. ಈ ವಿಷಯ ಕೇಳಿದ್ರೆ ಅವ್ನು ತುಂಬಾ ಖುಷಿ ಪಡ್ತಾನೆ. ನಿಮ್ಮ ಮನೇಲಿ ಎಷ್ಟು ಕಷ್ಟ ಇದೆ ಅಂತ ಐ ಕ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್. ಅಪ್ಪ ನಮಗೆ ಗೊತ್ತಿಲ್ಲದೆ ನಮ್ಮನೇಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರ್ಕೊಂಡು ಎಷ್ಟೋ ದಿನಗಳ ಕೆಲಸ ಮಾಡಿದ್ದಾರೆ. ಇನ್ನೂ ಹಾಗೆ ಏನಾದ್ರು ಮಾಡ್ಬಿಡ್ತೀಯ ಅಂತ ಭಯ ಆಯ್ತು. ಅದಕ್ಕೋಸ್ಕರ ಕೇಳ್ತೀನಿ. ನೋ ಮಿಸ್ಟೇಕ್. ಇಲ್ಲ ಬಾಬಾ, ನಾನು ಆತರ ಯಾವ್ದೇ ಕೆಲಸ ಮಾಡಲ್ಲ. ಹಾಗೇನಾದ್ರೂ ಇದ್ರೆ ನಾನು ನಿಮ್ಮ ಹತ್ರನೇ ಹೇಳ್ತೀನಿ. ಅದು ತಲೆ ತೆಗ್ಸೋ ವಿಚಾರ ಖಂಡಿತವಾಗ್ಲು. ಸ್ವಾಭಿಮಾನಿಯಿಂದ ಯಾವ ಕೆಲಸ ಮಾಡಿದ್ರು ಅದು ಒಳ್ಳೆ ಕೆಲಸ. ಬಟ್ ಇನ್ನೂ ಓದೋ ಹುಡುಗ ಓದ್ಬೇಕು. ಖರ್ಚಿಗೆ ಏನಾದ್ರು ದುಡ್ಡು ಬೇಕು ಅಂತಂದ್ರೆ ನನಗೆ ಕೇಳು. ಅಥವಾ ನನಗೆ ಕೇಳೋದಕ್ಕೂ ಮುಜುಗರ ಆದ್ರೆ ನಿಮ್ಮ ಅಕ್ಕ ಅಮೂಲ್ಯನ್ ಕೇಳು. ನಿನ್ ಜೊತೆ ನಾವಿದ್ದೀವಿ, ತಲೆ ಕೆಡ್ಸ್ಕೊಳ್ಬೇಕು. ಹಾ ಭಾವ. ಭಾವ, ನಾನು ಆಮೇಲೆ ಕಾಲ್ ಮಾಡ್ಲಾ? ನನ್ ಕ್ಲಾಸ್ ಶುರು ಆಯ್ತು. ಅಫ್ಕೋರ್ಸ್. ಐ ಆಮ್ ರಿಯಲಿ ಸಾರಿ. ಟೇಕ್ ಕೇರ್. ಸಾರಿ ಭಾವ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ನಾನು ನಮ್ಮ ಅಮ್ಮ ಅಪ್ಪನ ತರ ಸ್ವಾಭಿಮಾನಿ. ಪ್ಲೀಸ್ ಭಾವ, ನನ್ನ ಕ್ಷಮಿಸ್ಬಿಡಿ. ಹಲೋ. ಹಾ, ಹಾಗೆ ಇರು. ಯೋ, ಹೆಂಡತಿನ ನಡು ರೋಡಲ್ಲಿ ಬಿಟ್ಟೋಗಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನೀನ್ ಯಾವ ಸಮಯ ಗಂಡನಯ್ಯ? ಎಲ್ರು ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ, ನೀನು ಇದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಈ ಸೌಭಾಗ್ಯಕ್ಕೆ ನಿಂಗೆ ಹೆಂಡತಿ ಹಾಕ್ಬೇಕಿತ್ತು, ಮದ್ವೆ ಆಗದೆ ತೆಪ್ಪಗಿರ್ಬೋದಿತ್ತಲ್ಲ. ನೀನ್ ತಪ್ಪಲ್ಲ ಬಿಡು, ನಿನ್ನ ಕಟ್ಕೊಂಡಿದ್ದೀನಲ್ಲ ನನ್ ತಪ್ಪು. ಆದ್ರೂ ನಿನ್ನ ಸುಮ್ನೆ ಬಿಡಲ್ಲ ಕಣಯ್ಯ, ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮ, ಒಂದ್ ಕಡೆ ನೀವು ಮೊದ್ಲಿನ ಹಾಗೆ ಹುಷಾರಾಗ್ತೀರಾ, ದೃಷ್ಟಿ ಬರುತ್ತೆ ಅಂತ ಖುಷಿ ಆಗತ್ತೆ. ಇನ್ನೊಂದ್ ಕಡೆ ನೀವು ಹುಷಾರಾದ ಕೂಡ್ಲೆ ಅದೇ ಕ್ಷಣ ನಾನು ಮನೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಸರನೂ ಇದೆ. ನನಗೆ ಎಲ್ಲಿ ಈ ಮನೆ ಋಣ ತೀರ್ತು ಅಂತ ಬೇಜಾರಾಗ್ತಿದೆಯಮ್ಮ. ಸೌಮ್ಯ ಸ್ವಭಾವದವ್ರಿಗೆ ಬುದ್ಧಿ ಕಡಿಮೆ ಅನ್ಸತ್ತೆ. ಕಣ್ಣು ಬಂದ್ರೆ ಅಲ್ಲ, ಕೊಂಬು ಬಂದ್ರು ನೀನ್ ಇಲ್ಲೇ ಇರ್ಬೇಕು. ನಿನ್ನ ಮಾತ್ರ ನಾನು ಮನೆ ಬಿಟ್ಟು ಕಳ್ಸಲ್ಲ. ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನನ್ ನಾಣೆ. ನಾನ್ ಸಾಯೋವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕು. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದ ಹಣೆ ಬರಹ ಬದಲಾದರೂ ಆದಷ್ಟು ಬೇಗ ಎಲ್ಲ ಫುಲ್ಲು ಕಾಣಿಸುತ್ತೆ. ತಲೆ ಕೆಡ್ಸ್ಕೊಳ್ಬೇಡಿ ಆಯ್ತಾ? ಏನ್ರಪ್ಪ, ಕರೆಂಟ್ ಹೋಯ್ತಾ? ಸ್ವಲ್ಪ ದಿನ ಅಜ್ಜಿ, ವಿಕ್ರಾಂತ್ ಹೇಳಿದಾಗೆ ನಿಮಗೆ ಸೂಜಿ ದಾರ ಬಿದ್ರು ಕೂಡ ಕಾಣಿಸುತ್ತೆ. ಆಮೇಲೆ ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು.
ಏ ಅಮೂಲ್ಯ ಲೈಟ್ ಹಾಕು ನೋಡಿ ನಾನಿ ಆನ್ ಮಾಡು. ಬಸ್ 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 ಒಂದು ನಿಮಿಷ ಸಾರ್ಥಕ್ ಅದ್ಯಾ ಏನಿದಲ್ಲ ಇದೆಲ್ಲ ಯಾಕೆ ತಗೊಂಡ್ ಬಂದಿದ್ದೀರಾ? ವೇದಾಂತ್, ಇವತ್ತು ನಮಗೆ ಡಬಲ್ ಖುಷಿ, ಅದಕ್ಕೆ. ಡಬಲ್ ಖುಷಿ ಯಾಕೆ? ಅಣ್ಣ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಹಾಗೇನೆ ಒಂದು ಬ್ಯೂಟಿಫುಲ್ ಟ್ಯಾಲೆಂಟೆಡ್ ವೈಫ್, ಇಡೀ ದಿನ ಒಂದು ಆಟೋ ಡ್ರೈವರ್, ಹಾಗೆ ಒಂದು ಸಾಮಾನ್ಯ ಜನರಾಗಿ ಲೈಫ್ ಲೀಡ್ ಮಾಡೋದು ಅಷ್ಟು ನಾರ್ಮಲ್ ವಿಷಯ ಅಲ್ಲ. ಅದಕ್ಕೆ ಈ ಸನ್ಮಾನ ಸಮಾರಂಭ. ಯಾವುದೋ ದೊಡ್ಡ ವಿಷಯ ಇರ್ಬೇಕು ಅಂತ ಅನ್ಕೊಂಡೆ. ಈ ವಿಷಯ ಬಿಟ್ಟು ಇನ್ ಯಾವ ವಿಷಯ ಆಗ್ರಜ? ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಇಡೀ ದಿನ ಆಟೋ ಓಡಿಸಿದಾರೆ ಅಂತ ಮೀಡಿಯಾದವ್ರು ಗೊತ್ತಾದ್ರೆ ಎಂತ ನ್ಯೂಸ್ ಆಗುತ್ತೆ ಗೊತ್ತಾ? ಕಡೆ ಸಾರ್ಥಕ್, ಇದರಲ್ಲಿ ನನ್ನ ಪಾಲ್ ಖಂಡಿತವಾಗ್ಲೂ ಏನು ಇಲ್ಲ. ಎಲ್ಲ ಕ್ರೆಡಿಟ್ಸ್ ಅಮೂಲ್ಯ ಹೋಗ್ಬೇಕು. ಇನ್ಫ್ಯಾಕ್ಟ್ ಅವಳೇ ಎಲ್ಲ ಅರೇಂಜ್ ಮಾಡಿ ನಾನು ಆಸೆ ಪಟ್ಟಿದ್ದೆ ಅಷ್ಟೇ. ಬಟ್ ಎಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಜಾಲಿ ಬದುಕೋದೇನೆ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಹಾಗೆ ಬದುಕ್ತಿದ್ದಾರೆ ಕೂಡ. ದೇವತೆಯಿಂದ ನಮ್ಮ ಹತ್ರ ಎಲ್ಲ ಇದೆ. ಏನಿಲ್ಲ ಬಾವ, ಪ್ರಜ್ವಲ್ವ ಟೇಪ್ ತಂದು ಅದ್ರಲ್ಲಿರೋದು ನಮ್ಮ ಅಮ್ಮನೇನ, ಅದೆಷ್ಟೊತ್ತಿಗೆ ನಾನು ನೋಡ್ತೀನೇನೋ ಅಂತ ಚಡ್ಪಡಿಕೆ ಆಗ್ತಿದೆ ಅಷ್ಟೇ. ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತಿದ್ಯಾ ವಿಕ್ಕಿ? ಇಷ್ಟು ದೂರನೇ ಬಂದಿದೀವಿ, ಟೇಪ್ ಸಿಗುತ್ತೆ, ಅದ್ರಲ್ಲಿ ನಿಮ್ ತಾಯಿನೂ ನೀವ್ ನೋಡ್ತೀರಾ, ಟೆನ್ಷನ್ ಮಾಡ್ಕೋಬೇಡ. ಅದ್ರಲ್ಲಿರೋದು ನಮ್ಮ ಅಮ್ಮನೇ ಅಂತ ಹೇಗ್ ಗೊತ್ತಾಗತ್ ಬಾವ? ಅದೆಷ್ಟು ಜನ ಇರ್ತಾರೋ ಏನೋ. ಅಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ಆ ವಿಡಿಯೋದಲ್ಲಿ ನಿಮ್ಮಜ್ಜಿ ಮತ್ತೆ ಸುಹಾಸಿನಿ ಅತ್ತೆ ಅಂತ ಇದ್ದೇ ಇರ್ತಾರೆ. ಅವ್ರ ಜೊತೆ ನಿಮ್ ತಾಯಿ ಎಲ್ಲಾದ್ರೂ ಕಾಣಿಸ್ಕೊಳ್ಬಹುದು. ಅಥವಾ ನೀವಾಗಿನ್ನ ಚಿಕ್ಕವರಾಗಿದ್ರಿ ಅಲ್ವಾ, ನಿಮ್ಮಲ್ಲಿ ಯಾರನ್ನಾದ್ರೂ ಅವ್ರು ಎತ್ಕೊಂಡಿರ್ಬೋದು. ಅದು ಅಲ್ಲದೆ ಆ ವಿಡಿಯೋದಲ್ಲಿ ಯಾರಾದ್ರೂ ಅವ್ರನ್ನ ವೈದೇಹಿ ಅಂತ ಹೆಸರಿಟ್ಟು ಕರೆದಿರ್ಬೋದು. ನೀವು ಹುಡುಕ್ತಾ ಇರೋ ತಾಯಿ ನಾನೇ ಕಣ್ರಪ್ಪ. ಎದುರುಗಡೆ ಇದ್ರು ಅದು ಕಾಣ್ತಾ ಇಲ್ಲ. ನಾನು ಮೂಕಿ ಅಲ್ಲ, ಆದ್ರೂ ಬಾಯಿ ಬಿಟ್ಟು ಹೇಳಕ್ಕಾಗ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ದುರಾದೃಷ್ಟ ಇನ್ಯಾವುದು ಇರಕ್ ಸಾಧ್ಯನೇ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ. ಇವರಮ್ಮ ಬೇಗ ಸಿಗ್ಲಿ ಅಂತ ನೀವೇ ನಿಮ್ ಕೈಯಾರ ದೇವ್ ದೀಪ ಹಚ್ಚಿ. ಸರಿ.
ನಾನು ಉಸಿರು ಬಿಗಿ ಹಿಡಿದು ಕಾಯ್ತಾ ಇರೋ ಕ್ಷಣ ಬಂದೇ ಬಿಡ್ತು. ಇನ್ ಸ್ವಲ್ಪ ಹೊತ್ನಲ್ಲೇ ನನ್ ಕನ್ಸು ನನ್ಸಾಗುತ್ತೆ. ನನ್ನ ಮಕ್ಕಳಿಗೆ ನಾನೇ ಅಮ್ಮ ಅಂತ ಗೊತ್ತಾಗುತ್ತೆ. ಆಗ ನಾನು ಅವ್ರ ಹತ್ರ ಹೇಗ್ ಮಾತಾಡ್ಬೇಕು, ಅವ್ರನ್ನ ಏನು ಅಂತ ಮಾತಾಡಿಸ್ಬೇಕು, ನನಗೊಂದು ಗೊತ್ತಾಗ್ತಿಲ್ಲ. ವಿಕ್ಕಿ, ಪ್ರಜ್ವಲ್ ಬಂದ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.